ನಮಸ್ಕಾರ. ನನ್ನ ಹೆಸರು ಪ್ರೀತಿ ಕಾಳೆ ಅಂಥೇಳಿ. ನನ್ನ ವಯಸ್ಸು 44. ನಾನು ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ನನಗೊಬ್ರು ಹಿಂಗೆ ಸಜೆಸ್ಟ್ ಮಾಡಿದರು. ಆ್ಯಕ್ಚುಲಿ ಯಾವುದು ಇಲ್ಲಿ ಬಂದಿರೋದು ಒಂದು ವಿಚಿತ್ರ ಏನಂದ್ರೆ, ಅವ್ರು ನಮ್ಮ ಮೇಡಮ್ಗೆ ಸ್ವಲ್ಪ ಪ್ರಾಬ್ಲಮ್ ಇರೋದಕ್ಕೆ ಇಲ್ಲಿ ಕೇಳ್ಕೊಂಡು ಬರ್ರಿ, ಹಿಂಗೊಂದು ಸೆಂಟ್ರ್ ಅದ ಇಲ್ಲಿ ಅಂತ ಹೇಳಿದರು. ಅದನ್ನು ನೋಡ್ಲಿಕ್ಕಂತ ನಾನು ಬಂದೆ. ನನಗೂ ಚಲೋ ಅನಿಸ್ತು. ಆಮೇಲೆ ನಾನು ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು. ನಾನು ಎಡಿನೋಮೈಸಿಸ್ ಅಂತ ಒಂದು ಡಿಸೀಸಿಂದ ಇದು ಆಗ್ತಾಯಿದ್ದೆ, ಫೇಸ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹೀಲ್ ಪೇನು, ನೀ ಪೇನು ಮತ್ತು ನನ್ನ ಶೋಲ್ಡ್ರ್ ಪೇನು, ಈ ಥರ ನನಗೆ ಪೇನ್ ಇರೋದು. ಆಮೇಲೆ ಸ್ವಲ್ಪ ಬಾಡಿ ವೇಟು ಜಾಸ್ತಿ ಇರೋದ್ರಿಂದ, ನನ್ನ ಏಜ್ಗಿಂತ ಜಾಸ್ತಿನೇ ಹೆವಿ ವೇಟ್ ಇರೋದ್ರಿಂದ ಅದಕ್ಕೆ ನಾನು ಇಲ್ಲಿ ಬಂದು ಫಸ್ಟ್ ಒಂದು 2-3 ತಿಂಗಳು ಮುಂಚೆ ಬಂದಾಗ ಡಾಕ್ಟ್ರಿಗೆಲ್ಲ ಕೇಳಿದೆ. ನಾವು ಈ ರೀತಿ ನ್ಯಾಚುರಲ್ ಆಗಿರೋ ಇದರಿಂದ ನಾವು ಟ್ರೀಟ್ ಮಾಡ್ತೀವಿ, ನಿಮ್ಮದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳಿದಾಗ ಮತ್ತೆ ನಾನು ಒಂದು 2 ತಿಂಗಳ ಇದು ಮಾಡಿ, ನಾನು ವರ್ಕಿಂಗ್ ವುಮೆನ್ನು, ನಾನು KSRTC ಡಿಪೋ ಮ್ಯಾನೇಜರಾಗಿ ವರ್ಕ್ ಮಾಡ್ತೀನಿ. ಸೊ ನಮ್ಮದು ವರ್ಕಿಂಗದು ಈ ಥರ ಇದೆ ಅಂದರೆ ಹೆವಿ ಸ್ಟ್ರೆಸ್ಸು ಮತ್ತು ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಮದು ಡೈಟ್ ಬಗ್ಗೆ ಆಗಲಿ ಅಥವಾ ನಮ್ಮ ಹೆಲ್ತ್ ಬಗ್ಗೆ ಆಗಲಿ ಟೈಮ್ ತೊಗೊಳ್ಳೋಷ್ಟು, ನೋಡ್ಕೊಂಡು ಕೇರ್ ತೊಗೊಳ್ಳೋಷ್ಟು ಟೈಮ್ ಇದು ಇರೋದಿಲ್ಲ. ಆಮೇಲೆ ಸ್ವಲ್ಪ ನಾವು ನೆಗ್ಲೆಕ್ಟು ಮಾಡ್ತೀವಿ. ಸೊ ಅದಕ್ಕೆ ಭಾಳ ವಿಪರೀತ ಹೆಲ್ತ್ ಇಶ್ಯೂಸ್ ಆದ ತಕ್ಷಣ ಇಲ್ಲಿ ಬಂದು ಕೇಳಿದೆ, ನಾವು ಟ್ರೀಟ್ ಮಾಡ್ತೀವಿ ಅಂತಂದರು. ಅದಕ್ಕೆ ಟ್ರೀಟ್ ಮಾಡ್ತೀವಿ ಅಂದಿದ್ದಕ್ಕೆ ನಾವು ಒಂದಿನ ಟೈಮ್ ತೊಗೊಂಡು ಲೀವ್ ತೊಗೊಂಡು ಫ್ರೀಯಾಗಿ ಬರೋಣ ಅಂಥೇಳಿ 10 ಡೇಸ್ ಪ್ಯಾಕೇಜ್ ತೊಗೊಂಡ್ವಿ ನಾವು. ಸೊ 10 ಡೇಸ್ ಪ್ಯಾಕೇಜ್ ತೊಗೊಂಡ್ರಲ್ಲಿ ಅದರಲ್ಲಿ ನಂದು ಆಲ್ಮೋಸ್ಟ್ ಆಲ್ ನನಗೇನು ಪ್ರಾಬ್ಲಮ್ಸ್ ಎಲ್ಲ ಇತ್ತಲ್ಲ, ಸೊ ಅವೆಲ್ಲ ಕಡಿಮೆ ಆಗಿದ್ದಾವೆ. ಆಮೇಲೆ ಸ್ವಲ್ಪ ಏನೋ ಸೀರಿಯಸ್ ಪ್ರಾಬ್ಲಮ್ಸು ಸ್ವಲ್ಪ ಇಂಪ್ರೂವ್ ಆಗಿದೆ ಈಗ. ಆಮೇಲೆ ಅವರು ಡಾಕ್ಟರ್ಸು ಕೂಡ ಸಜೆಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನು ಒಂದು 10 ಡೇಸಲ್ಲಿ ಯಾವ ರೀತಿ ನಾವು ಅವ್ರು ಡೈಟ್ ಕೊಟ್ಟಿದ್ದರು, ಆಮೇಲೆ ನಾವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಯೋಗ ಹೇಳಿಕೊಟ್ರು. ಆಮೇಲೆ ಇಲ್ಲಿ ಫ್ರೀಯಾಗಿ ಯಾವ ರೀತಿ ಊಟ ಇರುತ್ತೆ, ಆಮೇಲೆ ನಮ್ಮದು ಮಿಲೆಟ್ಸ್ದಿಂದ ಯಾವ ರೀತಿ ಇದು ಮಾಡಿರ್ತಾರೆ, ಫುಡ್ ಮಾಡಿರ್ತಾರೆ, ಅದನ್ನೆಲ್ಲ ತಿಂದು ಅದರೆಲ್ಲ ಸ್ವಲ್ಪ ಈಗ ಅಡ್ಜಸ್ಟ್ ಆಯಿತು. ಮುಂಚೆ ನಾನೇನು ವಿಚಾರ ಮಾಡ್ತಿದ್ದೆ, ಅಷ್ಟು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ ಡೈಟ್ ಅಂತ. ಬಟ್ 10 ಡೇಸಲ್ಲಿ ನಾವು ಇಲ್ಲಿ ಯಾವ ರೀತಿ ಇದು ಮಾಡಿದ್ರೆ ಅಂದರೆ, ನಾವು ಫುಡ್ಡಿಗೆ ಅಡ್ಜಸ್ಟ್ ಆಗಿದ್ದೀವಿ. ಈಗ ನಮ್ಮದು ಹೊಟ್ಟೆ ತುಂಬಿದಂಗೂ ಅನಿಸುತ್ತೆ. ಅದು ಏನು ಉಪ್ಪು ಕಡಿಮೆ, ಎಣ್ಣೆ ಕಡಿಮೆ, ಇಂಥದ್ದೆಲ್ಲ ಆದರೂ ಕೂಡ ನಮಗೆ ಈಗ ಊಟ ಮಾಡ್ತೀವಿ ಅನ್ನೋ ಹಂಗೆ ಒಂದು ಕಾನ್ಫಿಡೆನ್ಸು ಬಂದೈತಿ. ಆಮೇಲೆ ಇಲ್ಲಿದು ಅಟ್ಮಾಸ್ಫಿಯರು ಭಾಳ ಚೆನ್ನಾಗಿದೆ. ಬಂದಾಗ ಒಂದು ಸ್ವಲ್ಪ ಹೆಂಗಿರ್ತೀವೇನೋ 10 ಡೇಸಲ್ಲಿ ಅಂದರೆ ಲಾಂಗ್ ಟರ್ಮ್, ನಾವು ಯಾವಾಗಲೂ ಗದ್ದಲದಾಗಿರ್ತೀವಿ, ಇಲ್ಲಿ ಬಂದಾಗ ಹೆಂಗೆ ಟೈಮ್ ಪಾಸ್ ಆಗುತ್ತೋ ಇಲ್ಲೋ ಅಂತ. ಬಟ್ ಇವ್ರು ಟ್ರೀಟ್ಮೆಂಟ್ ಕೊಡೋದು, ಇವ್ರದ್ದೊಂದು ಶೆಡ್ಯೂಲ್ ಯಾವ ರೀತಿ ಮಾಡಿದ್ದಾರೆ ಅಂತಂದರೆ, ಎಲ್ಲನೂ ನಮಗೆ ಯಾವಲ್ಲಿ ಟೈಮು ಕೊಡೋದಿಲ್ಲ. ಬೆಳಿಗ್ಗೆ 5:30ಯಿಂದ ಸ್ಟಾರ್ಟ್ ಆಗುತ್ತೆ ಯೋಗ ಆದಮೇಲೆ ಪ್ರಾಣಾಯಾಮ ಮತ್ತು ಕೆಲವೊಂದು ಕ್ರಿಯಾಸ್ಗಳು ಕಲಿಸ್ತಾರೆ. ಆಮೇಲೆ ಕರೆಕ್ಟ್ ಟೈಮ್ ಟು ಟೈಮ್ ನಮಗೆ ಜ್ಯೂಸು, ಆಮೇಲೆ ಬ್ರೇಕ್ಫಾಸ್ಟು, ಆಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ಗೆ ಹೋಗ್ತೀವಿ, ಮತ್ತು ಊಟಕ್ಕೆ ಬರ್ತೀವಿ. ಊಟಕ್ಕೆ ಬಂದಮೇಲೆ ಮತ್ತೊಂದು ಸ್ವಲ್ಪ ರೆಸ್ಟ್ ತೊಗೋತೀವಿ, ಮಡ್ ಪ್ಯಾಕ್ ಹಾಕ್ತಾರೆ. ಅದು ಹಾಕಿದ ನಂತರ ಮತ್ತು ಆಫ್ಟರ್ನೂನು ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಈವ್ನಿಂಗ್ವರೆಗೂ ಎಷ್ಟು ಬ್ಯುಸಿ ಇಡ್ತಾರೆ ಅಂದರೆ, ನಮ್ಮದು ಟ್ರೀಟ್ಮೆಂಟು ಇದರಲ್ಲೇ ಒಂಥರ ಚೆನ್ನಾಗಿ ಟೈಮ್ ಇದಾಗಿಬಿಡುತ್ತೆ. ಸಂಜೆ ಬಂದ ತಕ್ಷಣ 5 ಗಂಟೆಗೆಲ್ಲ ಮುಗಿಸ್ತಾರೆ. ಆಮೇಲೆ ಇಲ್ಲಿ ವಾಕಿಂಗ್ ಮಾಡಲಿಕ್ಕೆಲ್ಲ ತುಂಬ ಚೆನ್ನಾಗಿ ಗಿಡಗಳಿದೆ, ಫ್ರೆಶ್ ಏರು. ಆಮೇಲೆ ಸಿಟಿಯಿಂದ ಭಾಳ ದೂರನೂ ಇಲ್ಲ ಸಿಟಿಯಿಂದೇನು. ಬಟ್ ಇಲ್ಲಿ ಅಂದರೆ ಟ್ರಾಫಿಕ್ ಜಾಸ್ತಿ ಇದು ಆಗಲ್ಲ. ಸೊ ಇದ್ರ ತನ ಎಲ್ಲ ಟೈಮ್ ಪಾಸ್ ಆಗುತ್ತೆ. ಆಮೇಲೆ ಇಲ್ಲಿ ನಮ್ಮ ಥರನೇ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ತುಂಬ ಜನನೂ ಬರ್ತಾರೆ. ಸೊ ಅವರು ಒಂಥರ ಫ್ರೆಂಡ್ಸ್ ಆಗ್ತಾರೆ ನಮ್ಮ ಜೊತೆಗೆ. ಅವ್ರದ್ದು ಡಿಸೀಸ್ ಏನಂತ ಕೇಳ್ತೀವಿ, ನಮ್ದು ಏನಂತ ಹೇಳ್ತೀವಿ. ಸೊ ಅವ್ರು ಯಾವ ರೀತಿ ಇಂಪ್ರೂವ್ ಮಾಡಿಕೊಂಡ್ರು, ಇಲ್ಲಿ ಬಂದು ಯಾವ ರೀತಿ ಅವ್ರಿಗೆ ಹೆಲ್ಪ್ ಆಯಿತು ಅಂತ ಅವ್ರು ನಮಗೆ ಹೇಳೋದಾಗಲಿ, ನಾವು ಅವ್ರಿಗೆ ಹೇಳೋದಾಗಲಿ, ಒಂದು ರೀತಿಯಿಂದ ನಮ್ಮ ಹೆಲ್ತ್ದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಮತ್ತು ನಮ್ಗೆ ಒಳ್ಳೆಯ ನೆಟ್ವರ್ಕಿಂಗೂ ಸಿಗುತ್ತೆ. ಸೊ ಎಲ್ಲರೂ ಬಂದು ಹೋದವರು ಇಲ್ಲಿ 4 ಸತಿ ಬಂದು ಹೋದವ್ರು ಇದ್ದಾರೆ. ಮೈಸೂರಿಂದ ಕೆಲವೊಬ್ರು ಬಂದಿದ್ದರು, ಶಿವಮೊಗ್ಗದಿಂದ ಬಂದಿದ್ದಾರೆ, ಕೆಲವೊಬ್ರು ಬೆಂಗಳೂರಿಂದ ಬಂದಿದ್ದಾರೆ. ಸೊ ಅವ್ರು ಎಷ್ಟು ದಿವಸದಿಂದನೂ ಒಳ್ಳೆ ಟ್ರೀಟ್ಮೆಂಟ್ ಅಂದರೆ ಇಲ್ಲಿ ಚೆನ್ನಾಗಿ ಸಿಗುತ್ತಂತಲೇ ಅಷ್ಟು ದೂರದಿಂದನೂ ಟ್ರೀಟ್ಮೆಂಟ್ ತೊಗೊಳಿಕ್ಕೆ ಜನ ಬರ್ತಾಯಿದ್ದಾರೆ. ಸೊ ನಾನು ನನ್ನ ಫ್ಯಾಮಿಲಿ ಜೊತೆಗೆ ಬಂದೆ, ನನ್ನ ಹಸ್ಬೆಂಡು, ನಾನು, ನನ್ನ ಮಗ. ಸೊ ನಾವು ಇದಿಷ್ಟು 10 ಡೇಸ್ ಆದಮೇಲೆ ಮತ್ತೆ ಇಬ್ರಿಗೂ ಚೆನ್ನಾಗಿ ಅನಿಸಿದೆ. ಅವ್ರದ್ದು ವೆಯ್ಟ್ ಲಾಸ್ ಆಗಿದೆ, ನಂದು 4 kg 10 ಡೇಸಲ್ಲಿ 4 kg ವೆಯ್ಟ್ ರಿಡ್ಯೂಸ್ ಆಗಿದೆ. ಆಮೇಲೆ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೀವಿ, ವರ್ಷಕ್ಕೊಂದ್ಸಲ ಅಟ್ಲೀಸ್ಟ್ ಬಂದು ಭೇಟಿ ಆದಾಗ ಏನೋ ಟ್ರೀಟ್ಮೆಂಟ್ ತೊಗೊಳ್ಳಿ ಅಥವಾ ಏನೋ ಒಂದು ರಿಫ್ರೆಶ್ ಆಗಲಿಕ್ಕೆ ಕೆಲವೊಂದು ಮಸಾಜಸ್ ಅದೆಲ್ಲ ತೊಗೊಂಡ್ರೆ ಸ್ವಲ್ಪ ಫ್ರೆಶ್ ಆಗ್ತೀವಿ. ಆಮೇಲೆ ಮತ್ತೆ ಬಂದು ಡಾಕ್ಟರ್ಸಿಗೆ ಭೇಟಿಯಾಗಿ ಹೋದರೆ ಹೊಸ ಡೈಟ್ ಚಾರ್ಟನ್ನು ಕೊಡ್ತಾರೆ. ಸೊ ಈ ರೀತಿ ನಮ್ಗೆ ಒಂಥರ ಒಳ್ಳೆ ಹೆಲ್ಪ್ ಆಗಿದೆ. ಈಗಾಗಲೇ 10 ಡೇಸಲ್ಲಿ ನಾನು ಆಲ್ರೆಡಿ ಒಂದು 3 ಮಂದಿಗೆ ಸಜೆಸ್ಟ್ ಮಾಡಿದ್ದೀನಿ, ನೀವು ಬಂದು ಟ್ರೀಟ್ಮೆಂಟ್ ತೊಗೊಳ್ರಿ ಅಂತ. ಅಟ್ಲೀಸ್ಟು 10 ಡೇಸ್ ಬರೋಕ್ಕಾಗಲ್ಲ ಅಂದರೂ ಅಟ್ಲೀಸ್ಟ್ 3 ಡೇಸ್ ಪ್ಯಾಕೇಜ್ ಇದೆ. ಸೊ 3 ಡೇಸು ಕೆಲವೊಮ್ಮೆ ನಮ್ಮದು ಅಕಾರ್ಡಿಂಗ್ ಟು ಬೇಕಂದರೆ 5 ಡೇಸು ಕೊಡ್ತಾರೆ. 5 ಡೇಸ್ ಪ್ಯಾಕೇಜ್ ಮಾಡಿಕೊಂಡು ನಮ್ಮದು ಟ್ರೀಟ್ಮೆಂಟನ್ನು ತೊಗೊಂಡು ಇದು ಮಾಡ್ಬೋದಂತೆ. ಸೊ ಎಲ್ಲರಿಗೇನು ಸಜೆಸ್ಟ್ ಮಾಡೋದಂದರೆ, ಎಲ್ಲರೂ ಬರ್ರಿ, ಧಾರವಾಡದಿಂದ ಏನು ಭಾಳ ದೂರ ಇಲ್ಲ. ನಾನು ಬಂದಿರೋದು ಧಾರವಾಡದಿಂದ. ಸೊ ಧಾರವಾಡದವರು ಲೋಕಲ್ ಇದ್ದವ್ರು ಬಂದು ಹೋಗ್ಬೋದು ನಾವು.
ಸೊ ಎಲ್ಲರಿಗೂ ನಾ ಇದೇ ಸಜೆಸ್ಟ್ ಮಾಡ್ತೀನಿ. ಆಮೇಲೆ ಬರ್ರಿ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸು ಚೆನ್ನಾಗಿ